ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಗೌಡ್ರು ಇವತ್ತು ಏನು ನೈಟ್ ಡಿನ್ನರ್ನ ಅವರು ರೆಡಿ ಮಾಡ್ತಾರಂತೆ. ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದೇ ವ್ಲಾಗ್. ಇದೇನು ಅಡುಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಿದ್ಯಾ? ಎಣ್ಣೆ ಜೊತೆಗೆ ಅಡುಗೆ. ನಿನ್ಗೆ ಯಾಕೆ ಅಡುಗೆ ಆಗ್ಬೇಕು ತಾನೆ? ಈಗ ನೈಟ್ ಊಟಕ್ಕೆ ಏನು ಮಾಡ್ತೀಯಾ ಮತ್ತೆ ಏನು ರೆಡಿ ಮಾಡಿದ್ಯಾ? ಇವಾಗ ತರಕಾರಿ ಸ್ವಲ್ಪ ಕಟ್ ಮಾಡಿದೀನಿ. ಈ ಪೆಗ್ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತೀನಿ. ಏನು ಅಡುಗೆ ಮಾಡ್ತೀಯ ಇವಾಗ? ಅಲ್ಲೋಡು, ಉಪ್ಪಿಟ್ಟಿಗೆ ನೀರು ಹಾಕ್ತಿ, ಎಣ್ಣೆನೇ ಮಿಕ್ಸ್ ಮಾಡ್ಬಿಡ್ತೀಯಾ? ಎಣ್ಣೆ ಮಿಕ್ಸ್ ಮಾಡ್ತೀನಿ. ಎಣ್ಣೆ ಮಿಕ್ಸ್ ಮಾಡಿದ್ರೆ ನೀನೇ ತಿನ್ಬೇಕು. ನೋಡ್ತಾರ ಈರುಳ್ಳಿ ಬಾಯಿಗೆ ಸಿಗ್ಬೇಕಾ? ಬಾಯಿಗೂ ಸಿಗ್ಬೇಕು, ಕೈಗೂ ಸಿಗ್ಬೇಕು. ಅದು ಚಾಕ್ ಐತೆ ನೋಡಿ, ಇನ್ನೊಂದು ಬ್ಲ್ಯಾಕ್ ಕಲರ್ದು. ಈರುಳ್ಳಿ ಉದ್ದಕ್ಕೆ ಹೆಚ್ಚಬೇಕು. ಇರ್ಲಿ. ಇವತ್ತೇ ಮಾಡ್ತೀಯಾ ನಾಳೆ ನೈಟ್ ಮಾಡ್ತೀಯಾ? ಯಾಕೆ ಕೇಳಿದೆ. ನಿನ್ಗೆ ಒಟ್ನಲ್ಲಿ ಮಾಡ್ಕೊಡ್ಬೇಕು ತಾನೆ? ಅಲ್ಲ, ಇವತ್ತು ನೈಟ್ ಮಾಡ್ಕೊಟ್ರೆ ತಿನ್ಬಿಟ್ಟು ಮಲ್ಕೋಬೋದಲ್ಲ. ಅದೇ ಇವತ್ತು ನೈಟ್ಗೆ ಮಾಡ್ತಾ ಇರೋದು. ಸರಿ, ಏನೇನು ಹಾಕ್ಬೇಕು ಅಂತ ಗೊತ್ತಾ? ಹೆಂಗ್ ಮಾಡ್ಬೇಕು ಅಂತ ಗೊತ್ತಾ? ನೀನ್ ನೋಡ್ತಾರ? ನೋಡ್ತಾ ಇರ್ಬೇಕಾ ಹೇಳ್ತಾ ಇರ್ಬೇಕಾ? ಹೇಳ್ತಾರ ಬಿಡ, ಬರೀ ನೋಡ್ತಾರ ಸಾಕು. ಇವತ್ತು ಡಿಪಾರ್ಟ್ಮೆಂಟ್ ಅಂತಾನೆ. ಅಲ್ಲಿ ಈರುಳ್ಳಿ ಸಣ್ಣ ಹೊಡಿಬೇಕು. ಅದು ಇದಾಗ್ತಾ ಸಣ್ಣ ಆಗುತ್ತೋ. ನಾವ್ ಇದಾಗ್ತೀವಲ್ಲ ಇದಕ್ಕೆ, ಮತ್ತೆ ಒಗ್ಗರಣೆ ಹಾಕಲ್ವಾ? ಒಗ್ಗರಣೆ ಹಾಕ್ದಾಗ ಹಿಂಗ್ ಹೊಡಿಯಲ್ವಾ? ಯಾರಾದ್ರೂ ಅಡುಗೆ ಮನೆಯಲ್ಲಿ ಹಿಂಗೆ ಗಂಡೀರು ಅಡುಗೆ ಮಾಡ್ಕೊಡ್ತೀನಿ ಅಂತ ಎಣ್ಣೆ ಹೊಡ್ಕೊಂಡು ಮಾಡ್ಕೊಡ್ತಾ ಇದೀನಿ, ಖುಷಿ ಪಡು. ಓಕೆ, ನೋಡೋಣ. ಸಣ್ಣ ಕಟ್ ಮಾಡಬೇಕು. ಇಲ್ಲ, ದಪ್ಪ ದಪ್ಪ ಕಟ್ ಮಾಡ್ತೀನಿ. ಸಣ್ಣ ಕಟ್ ಮಾಡಬೇಕು. ಫಸ್ಟು ರವೆ ಹುರ್ಕೋಬೇಕು. ಹೌದಾ? ಇಲ್ಲ, ಹಂಗೆ ಮಾಡ್ತೀನಿ. ರವೆ ಹುರ್ಕೊಂಡು ಸೈಡಿಗೆ ಮಡಗಬೇಕು. ಆಮೇಲೆ ಹಂಗೆ ಮಾಡ್ತೀನಿ. ನೀನ್ ತಿನ್ನೋ ಕೆಲಸ ಅಲ್ಲ, ಯಾಕೆ ಬಂದಿದ್ದಿ ಅಡ್ಗೆ? ತಿನ್ನೋ ಕೆಲಸ ಚೆನ್ನಾಗಿರ್ಬಾರ್ದಾ? ಸುಮ್ಮನೆ ಹೆಂಗೋ ತಿನ್ಬಿಡ್ತಾರ. ನೀನ್ ತಿಂದಾದ್ಮೇಲೆ ಹೇಳು, ಇಲ್ಲ ಅಂದ್ರೆ ಆಮೇಲೆ ನೋಡು. ತಿನ್ಬಿಟ್ಟು ಬೆಳಗ್ಗೆ ಚೆನ್ನಾಗಿದ್ರೆ ರಿವ್ಯೂ ಕೊಡ್ತೀನಿ. ಅಯ್ಯೋ, ಹಂಗಲ್ಲ, ಉದ್ದು ಕಟ್ ಮಾಡ್ಬೇಕು. ಆಮೇಲೆ ತಿರ್ಗಾ ಹೋಟ್ಲವ್ರ ಮೇಲೆ ತಿರ್ಗಾ ನಾನು ಸೇರ್ಸ್ಕೊಬಿಡ್ತಾರೆ ಕೆಲಸಕ್ಕೆ, ಗೊತ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಮನೇಲಿ ಹಿಂಗೆ ಕಟ್ ಮಾಡ್ತಿದ್ದು. ಯಾವಾಗಿಂದ ನಿಮ್ ಮನೇಲಿ? ಅವ್ವ ಕಟ್ ಮಾಡ್ತಿತ್ತಲ್ಲ, ನೋಡ್ತಿದ್ವಲ್ಲ. ಅವ್ವ ನಾವು ಮಾಡ್ತಿದ್ವಿ ಅಡುಗೆ, ಗೊತ್ತಾ? ಅವ್ವ ಎಲ್ಲಾರು ಊರಿಗೆ ಹೋದ್ರೆ ನಾವೇ ಮಾಡ್ತಿದ್ದು. ಸೈಡ್ಸ್ಗೆ ದ್ರಾಕ್ಷಿ ಗೋಡಂಬಿ, ಸಾರಿ ಬಾದಾಮಿ. ಇವಾಗ ಈರುಳ್ಳಿ, ತರಕಾರಿ, ಟೊಮೆಟೊ, ಪುದೀನ ಸೊಪ್ಪು ಮತ್ತೆ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಫಸ್ಟು ಇವಾಗ ಗ್ಯಾಸ್ ಹಚ್ಬೇಕು. ಅದನ್ನು ಬಾಣಲಿ ಇಡಬೇಕು. ನಿಧಾನ. ಬೇರಿಸಿ ರವೆ ಅಲ್ಲಿ ಗ್ಯಾಸ್ ಇಡ್ತಾರೆ. ಇಲ್ಲಿ ಗ್ಲಾಸ್ ಅಲ್ಲಿ ಇತ್ತಲ್ಲ ರವೆ, ಇಲ್ಲಿ. ಚಿತ್ರ ಬರೀತಾ ಇದೆಯಾ? ಚಿತ್ರ ಬರೀತಾ ಇದ್ದೀನಿ ನೋಡು. ನಿನ್ನ ಹೆಸರು ಬರೆದಿದ್ದೀನಿ. ಕಾಣಿಸ್ತಿದ್ಯಾ ನೋಡು? ಕಾಣಿಸ್ತಾ ಇಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಕಾಣಿಸ್ತಾ ಇಲ್ಲ ಅಂದ್ರೆ ಮನೆ ಆಯ್ತಾ ರವೆ? ಕೆಂಪಾದವೋ ರವೆ ಎಲ್ಲ ಕೆಂಪಾದವೋ.
ಕೆಂಪಾಯ್ತು ರವೆ ಎಲ್ಲ. ಅದನ್ನ ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು. ನಾನ್ ಮಾಡ್ಕೊಡ್ತೀನಿ ಅಂದೆ ತಾನೆ. ನಾನ್ ಮಾಡೋ ಗಂಟ ಸುಮ್ಮನೆ ಇರ್ಬೇಕು, ನೋಡ್ತಾ ಇರ್ಬೇಕಷ್ಟೇ ನಿನ್ ಕೆಲಸ. ನೋಡಿ ಕೆಂಪಾಗಿದ್ಯಾ? ಇದು ಹಿಂದೆಗಡೆ ತುಪ್ಪ ಅಲ್ಲಿ ಅದು ನಮಗೆ ಬಿಸಿಗಿಡ್ಬೇಕು. ಎತ್ಕೊಬಿಟ್ಟೈತೆ. ನಾವ್ ಎಣ್ಣೆ ಬರ್ತಕ್ಕೆ ಏನಾಗ್ಬೇಕು ಹೇಳು? ತುಪ್ಪ. ಡಯಟ್ ಫಾಲೋ ಮಾಡೋರು ಎಣ್ಣೆ ಯೂಸ್ ಮಾಡಬೇಡಿ. ಎಣ್ಣೆಲಿ ತುಂಬ ಕ್ಯಾಲೋರಿ ಇರುತ್ತೆ. ಮತ್ತು ಅದ್ರ ಬದಲು ತುಪ್ಪ ಮತ್ತು ಇನ್ನೊಂದು ಯಾವುದು ಆಲಿವ್ ಆಯಿಲ್ ಹಾಕಾದ್ಮೇಲೆ ಸಾಸಿವೆ. ನನ್ ಕೈ ಕೊಡು, ನೀನ್ ಆರಾಮಾಗಿ ಕುತ್ಕೋ. ಸಾಸಿವೆ, ಒಂದು ನಿಮಿಷ. ಕಡಲೆ ಬೀಜ ಅಲ್ಲೇ ಐತೆ. ಕಡಲೆ ಬೀಜ ಆಮೇಲೆ ಈಗಲ್ಲ. ಒಂದು ನಿಮಿಷ ಎಣ್ಣೆ ಬಿಸಿ ಅದು ತುಪ್ಪ ಬಿಸಿ ಆಗ್ಬೇಕು. ಆಯ್ತು ಬಿಸಿ. ತುಪ್ಪಕ್ಕೆ ಚಟಪಟ ಅನ್ನಲ್ಲ ಅದು. ಕಡಲೆ ಬೀಜ ಹಾಕ್ಬಾರ್ದು, ಕಡಲೆ ಬೇಳೆ. ಕಡಲೆ ಬೀಜ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆಯ್ತಾ? ಸಾಸಿವೆ ಆಯ್ತಾ? ಓಕೆ, ಒಂಚೂರು ಅದನ್ನ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಕು. ಮೇಲ್ಗಡೆ ಯಾವ ಕಡೆ ತಿರ್ಗಿಸ್ಬೇಕು ಅಂತ ಗೊತ್ತಿಲ್ಲ. ಕೆಲಸ ಮಾಡಿ ನನಗೆ ಸಣ್ಣ ಮಾಡ್ಕೋಬೇಕು. ಅದಾದ್ಮೇಲೆ ಕಡಲೆಬೇಳೆ ಕೈಗೆ ಸಿಗಲ್ಲ. ಸ್ಪೂನ್ ಹಾಕೋಬೇಕು. ಇಲ್ಲಿ ಗಂಡಸರು ಅಡುಗೆ ಮಾಡಿದ್ರೆ ಹಿಂಗೆಲ್ಲ ಒಡ್ಡಿರ್ತಾರೆ. ಇಲ್ಲಿ ಲಾಸ್ಟ್ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನ್ ಮಾಡೋದು ಯಾರು? ನಾವೇ. ಅಲ್ಲಿಗೆ ಸಿಗೋಗ್ತಾ ಇದೆ. ಸ್ವಲ್ಪ ಕೈ ಆಡಿ ತುಪ್ಪದಲ್ಲಿ ಏನೇನು ಅಂತ ಬಿಟ್ಟಿದ್ದೀನಿ, ಕೈ ಆಡ್ಲಿ ಅಂತಲ್ಲ. ಸೀದೋಯ್ತು. ಈಗ ಹಾಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಸೀದೋಯ್ತು. ನಾ ಮಾಡಕಂಡ ಸುಮ್ನೆ ಇರ್ಬೇಕು, ಇಲ್ಲ ಅಂತಂದ್ರೆ ಸರಿ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು? ನಾ ಮಾಡೋಕೆ ಬಿಡಲ್ಲ. ಏನಾಗ್ತಿದ್ಯೋ ಹೇಳ್ಬಿಟ್ಟು ಹಾಕ್ಬೇಕು. ಈರುಳ್ಳಿ 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 ನೋಡಿ, ತುಂಬಾ ಒಳ್ಳೇದು ಈರುಳ್ಳಿ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೋ. ಇವಾಗ ಸ್ವಲ್ಪನೇ ಇದ್ದದ್ದು. ನೀನಲ್ಲ ಕುಡಿ ಎಣ್ಣೆ ಹಾಕಿದ್ರೆ ನೀನೇ ಊಟ ಮಾಡ್ಬೇಕು, ಯಾರು ಊಟ ಮಾಡಲ್ಲ ಇಲ್ಲಿ. ಅದು ವಿಂಡೋ ಓಪನ್ ಮಾಡ್ಕೋ. ಕಡೆ ಸಾಕು, ಒಂದೇ ಒಂದು. ಆ ಕಡೆ ಇರೋದೆಲ್ಲ ಎಲ್ಲ ಮೇನ್ ಮಾಡ್ತಾರ. ಬ್ರಹ್ಮೆ
ಯಾರು ಇಷ್ಟ ಸುಂದರ ಅಂತ ಅಡಿಗೆ ಮಾಡ್ಕೊಂಡಿದ್ದೆ ವಿಶ್ವ ಸುಂದರ ಸುರ ಸುಂದರಂಗ ಅದ್ರ ಬೇರೆ ಎಣ್ಣೆ ಹೊಡೆಯೋದ ಅಡಿಗೆ ಮಾಡ್ಕೊಂಡಿದೀವಿ. ಈರುಳ್ಳಿ ಕೆಂಪಾಯ್ತು. ಕೆಂಪಾದವು ಈರುಳ್ಳಿ ಕೆಂಪಾದವು. ಏನಾಗ್ತಿದೆ ಹೇಳು. ನೆಕ್ಸ್ಟ್ ಬಂದು ಟೊಮೊಟೆ ಹಣ್ಣು. ಟೊಮೊಟೊ ಅಲ್ಲ, ಬೀನ್ಸು, ಕ್ಯಾರೆಟ್. ನಾನ್ ಮಾಡೋದ್ ಬೇರೆ ನೀನ್ ಮಾಡೋದ್ ಬೇರೆ. ಅಕ್ಕಿ ನಿಮ್ಮ ಹೆಂಗ್ಸ್ ಅನ್ನೋದು ನಮಗ್ ಗಂಡ್ಸು ಅನ್ನೋದು. ನಿನ್ಗಿದು ಬೇಕಿತ್ತ ಮಗನೇ? ನಾನ್ ಟೊಮೊಟೊ ಹಾಕ್ಬಿಟ್ಟ ಮೇಲೆ ಮಾಡ್ತೀನಿ. ನಿಜವಾಗ್ಲೂ ಬೆಳಗ್ಗೆ ನನ್ಗೆ ಲೂಸ್ ಮೋಷನ್ ಆಗ್ಲಿಲ್ಲ ಅಂದ್ರೆ ಇದು ಗ್ಯಾರಂಟಿ ಕೊಡ್ತೀನಿ. ಫ್ಲೇಮ್ ಕಮ್ಮಿ ಮಾಡ್ಕೋ. ಗಾಯಸಿ ಹೊಡಿತಾವಳೆ ಇವಳನ್ನ. ಏನು ಎತ್ತು ಬಿಸಾಕ್ಬಿಡ್ತೀಯಾ? ಅಲ್ಲ, ಅಡಿಗೆ ಮಾಡ್ತಿರ್ಬೇಕಾದ್ರೆ ಬರೀ ಡಿಸ್ಟರ್ಬ್ ಮಾಡೋದೇ ಕೆಲಸ. ಟೊಮೊಟೊ ಒಂಚೂರು ಫ್ರೈ ಆಗ್ಬೇಕು ತಾನೆ. ನಾನ ಅಡ್ಗೆ ಮಾಡ್ತಾರ ನೀನ? ಈಗ ಅದಕ್ಕೆ ಕಾಯಿ ತುರಿ ಹಾಕ್ಬೇಕು. ನಾವು ಕಾಯಿ ತುರಿಬೇಕು ಇವಾಗ. ಆಯ್ತಾ? ಕಾಯಿ ತುರಿ ನಾವು ಲಾಸ್ಟ್ ಅಲ್ಲಿ ಹಾಕ್ತೀವಿ. ಅದೇ ನೀನ್ ಲಾಸ್ಟ್ ಅಲ್ಲೇ ಹಾಕಿದ್ರು ತುರಿಬೇಕು ಅಂತ ಹೇಳ್ತಾ ಇರೋದು. ನಾವು ತುರಿದಾನೆ ಹಾಕ್ತೀವಿ. ಹಂಗೆ ಉಂಡೆಕಾಯಿನೇ ಹಾಕ್ಬಿಡ್ತೀಯಾ? ಉಂಡೆಕಾಯಿನೇ ಹಂಗೆ ಉಂಡೆಕಾಯಿ ಹಾಕ್ಬಿಡೋದೆ. ಒಂಚೂರು ಎಣ್ಣೆ ಮಿಕ್ಸ್ ಮಾಡ್ಬಿಡ್ತೀನಿ ಇವಾಗ. Cheers. ಆಮೇಲೆ ಡ್ರಿಂಕ್ಸ್ ಅನ್ಕೊಂಡ್ಬಿಟ್ರೆ ಇದು ನೋಡಿದವರು. ಡ್ರಿಂಕ್ಸ್ ಅಲ್ಲ, ಬ್ಲಾಕ್ ಕಾಫಿ. ಚೆನ್ನಾಗಿ ಫ್ರೈ ಆಗ್ಲಿ. ಈ ನೈಟ್ ಬ್ಲಾಕ್ ಕಾಫಿ ಕುಡಿತೀಯ ನೀನು? ಹೌದೌದು. ಮಾಡ್ತಾರೋ ಸ್ಮೆಲ್ಗೆ ನನಗೆ ತೇಗ್ ಬಂದ್ಬಿಡ್ತು. ಸೂರ್ ಅಂತ ಐತೆ. ಏನು? ಅಯ್ಯೋ, ನನ್ ಕೊಟ್ಟಿದ್ದೆ ನೀ ತಿಂದಾಕ್ಬಿಟ್ಟವ. ಫ್ಲೇವರ್ ಕಮ್ಮಿ ಮಾಡ್ಬೇಕು. ಯಾವ್ದು ರಾಜ್ಕುಮಾರ್ ಸಾಂಗ್ ಬರ್ತದೆ? ಯಾವ್ದು? ಫ್ಲೇವರ್ ಕಮ್ಮಿ ಮಾಡ್ಬೇಕು. ಅದು ನೀನು ಇದು ಮಾಡೋದು. ಇದು ನಮ್ಮ ಒಣಬಟ್ಟೆ ಯಾವತ್ತು ಗ್ಯಾಸ್ಗೆ ಯೂಸ್ ಮಾಡಬಾರ್ದು. ಇಟ್ಕೋಬೇಕಾದ್ರೆ ಏನಾದ್ರೂ ಬೆಂಕಿ ತಗಲುತ್ತೆ ಅಂತ ಹಸಿ ಬಟ್ಟೆನ ಯೂಸ್ ಮಾಡಬೇಕು. ನಾವು ಗಂಡು ಹುಡುಗರು ಆತರ ಎಲ್ಲ ಕರೆಕ್ಟ್ ಆಗಿರ್ತೀವಿ. ಯಾವ್ದು ರಾಜ್ಕುಮಾರ್ ಸಾಂಗ್ ಬರ್ತದೆ ಅಂತ ಹೇಳಿದೆ ನಮ್ಗೆ. ಯಾವ್ದು? ಅವನೇ ಅಡಿಗೆ ಬರ್ತಾನೆ. ಅಡಿಗೆ ಮಾಡಿ ಎಲ್ಲ ಇದು ಮಾಡ್ತಾನಲ್ಲ. ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ, ರಾಣಿಯಾಗೆ. ಆಯಾಸ ಪಡೆದರು ನೀನು. ಆಮೇಲೆ ಮಹಾರಾಣಿಯಾಗೆ. ಹಂಗ ರೆಡಿ ಆಗ್ತಿದೆ. ಒಂದ್ ಪೆಗ್ ಆಗೋಯ್ತು. ಪೆಗ್ಗಲ್ಲ, ತಟ್ಟಿನೇ ಹಾಕೊಂಡಿದ್ದು. ಫ್ರೈ ಆಯ್ತಾ ಚೆನ್ನಾಗಿ? ನೆಕ್ಸ್ಟ್ ಏನ್ ಹಾಕ್ಬೇಕು? ಆಯಾಗಿ ಕುಳಿತಿರು ನೀನು ರಾಣಿಯಾಗೆ. ನೆಕ್ಸ್ಟ್ ಕೊಡೋದು ಎಣ್ಣೆ. ಎಣ್ಣೆ ಕೊಡು ಅಂದೆ. ಎಣ್ಣೆ ಹಾಕ್ತಾರ? ಅಯ್ಯೋ ಸದ್ದೆ, ನನ್ ತಟ್ಟಿ ಮುಗೀತು. ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು. ಕಡಿಮೆ ಮಾಡಿದ್ದೀನಿ. ಇನ್ನ ಕಡಿಮೆ ಮಾಡ್ಬೇಕು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಮರ್ತ್ಕೊಂಡು ಹಾಕ್ಬಿಡ್ತೀನಿ. ಇವಾಗ ಎಣ್ಣೆ ಹಾಕ್ಬಿಡ್ಲಾ? ನೀನೇ ತಿನ್ಬೇಕು. ತುಂಬಾ ಕಡಿಮೆ ಆಯ್ತಲ್ಲ ಚಲೋ. ನೀರಿಟ್ಕೊಂಡ್ ಹೋಗಿ.
ಈ ಕೆಲಸ ನಾನು ಮಾಡ ಕೇಳಿ ನನಗೆ ಕೇಳಿ. ಬರುದು ಅಂತ ಬೋಧಿಸ್ತೀಯ ನೀನ್ ನನಗೆ ನಾ ಏ. ಮಾಡಿರೋ ಉಪ್ಪಿಟ್ಟ ನೀನ್ ಉಪ್ಪಿಟ್ಟೊಂದು ಮಾಡ್ಬಿಟ್ರೆ ಎಲ್ಲ ನಾನ್ ದಿನ ಅಡಿಗೆ ಮಾಡ್ತೀನಲ್ಲ ಹತ್ತಲ್ಲ. 5 ವರ್ಷ ನೀನ್ ಹೇಳಿದಾಗ ನಾನೇ ಅಡಿಗೆ ಮಾಡ್ಕೊ ತಿಂತಿದ್ದವನು ಸಾಂಬಾ ಇಲ್ಲಿಗೆ. ನಾನ್ ಇವಾಗ ಡಯಟ್ ಫುಡ್ ಮಾಡ್ತೀನಲ್ಲ ಒಂದ್ ದಿನಕ್ಕೆ ಹ್ಮ್ ಅಡಿಗೆ ಮಾಡಿ ಡಯಟ್ ಫುಡ್ ಮಾಡಿ ಎಲ್ಲ ಮಾಡ್ತೀನಲ್ಲ ಅಷ್ಟು ನೀನ್ ಒಂದಿನ ನೀನ್ ಮಾಡು. ತಾಮ ಯಾರೋ ನಕ್ಬಿಡ್ತಾರೆ ನೀರು. ಯಾರ್ಯಾಕ್ ನಗ್ತಾರೆ? ರಿಯಾಲಿಟಿ ಹೇಳ್ತಿರೋದ್ ನಾನು. ರಿಯಾಲಿಟಿ ಅದಕ್ಕೆ ಫಂಕ್ಷನ್ಗಳಲ್ಲಿ 5,000 4,000ಕ್ಕೆಲ್ಲ ಬರೀ ಗಂಡು ಹುಡುಗರು ಕರೆಯುದು ಕೇಳಿ ಕೇಳಿ ನೀನು. ಅಡಿಗೆ ಮಾಡಕ್ಕೆ. ಅದು ಏನು ನಮ್ಮಿಂದ ಕಲ್ತಿರೋದು. ಹೊಡೀರಿ ಚಪ್ಪಾಳೆ. ನಾನೇ ಹೊಡ್ಕೊತೀನಿ ಬಿಡು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕರೆಕ್ಟ್ ಫ್ಲೇಮ್ ಜಾಸ್ತಿ ಮಾಡ್ಕೊಡಿ ಸ್ವಾಮಿ. ಕಾಯಿ ತುರ್ಕೋಬೇಕಲ್ಲ. ನನ್ನ ಸ್ವಲ್ಪ ಸಮಾಧಾನವಾಗಿ ನಿನ್ಬಿಟ್ರೆ ನಾನೆಲ್ಲ ಮಾಡ್ಕೋತೀನಿ. ವಟ ಅಂತ ಅನ್ಬೇಡ. ಕಾಯ್ಕೊಳು. ನಮ್ಮ ತೋಟದ ಕಾಯಿ. ಹಂಗಲ್ಲ ಹಿಂಗ್ ಹೊಡಿಬೇಕು. ಎಳ್ಳಿ ಬರುತ್ತೆ. ಇದೇ ಹೊಡೆದ ಕೊಡಿ, ನಾನ್ ದಿನ ಹೊಡಿಯಲ್ವಾ? ಅದು ಫಸ್ಟ್ ಇತ್ತು, ಮಕ್ಕಳದಕ್ಕೆ ಆಮೇಲೆ ಸುರಿದಲ್ಲಿ ಸರ್ಮನೆ ಇಲ್ಲಿ ಹೆಂಗ್ ಸುಲ್ತೀಯ? ನಿಂತ್ಕೊಂಡ್ರೆ ಹಿಂಗ್ ಸುಲ್ಬಿಡ್ತೀಯ ಹಿಂಗೆ ಮಕ್ಕೆಟ್ಬಿಟ್ಟಿಯ ಗಣಪ್ಪ. ಹಂಗಾಗಲ್ಲ, ಕೆಳಗಡೆ ಕುತ್ಕೊಂಡು ಹಿಂಗೆ ತುರಿಬೇಕು. ಹಿಂಗೆ ಅಬ್ಬಬ್ಬಬ್ಬ, ನಿನ್ ತಲೆ ಕೊಡ್ಬೇಕು ಬಿಡು. ಕೊಡು ಹೋಗಿ, ನಾನು ಕೊಡ್ತೀನಿ. ನಾವು ಬಟ್ರ ಕೆಲಸ ಮಾಡಿರೋರೆ ಸುಮ್ಮನೆ ಏನು ನಮ್ಗಿಂತ ಸುಳಿದು ಬಿಡ್ತಾರೆ. ಕಾಯ್ತಿರಿ. ಹಾಕು. ಎಷ್ಟಾಗ್ತೀಯ? ಏನು ಗಮನ ಬರ್ತಾ ಇಲ್ಲ? ಗಮ್ ಬರ್ತಲ್ವ? ನೀನ್ ಕರೆಕ್ಟ್ ಆಗಿ ಹಂಗ ನೆಗಡಿ ಆಗಿರ್ಬೇಕು ನೋಡಿ ನಿನ್ಗೆ. ನನಗೇನು ನೆಗಡಿ ಏನಾಗಿಲ್ಲ. ನೋಡು, ಆಮೇಲೆ ಬೇಕಾದ್ರೆ ಹಾಕೊಳ್ವಾ. ಮತ್ತೆ ಏನ್ ಸಮಾಚಾರ? ಏನೂ ಇಲ್ಲ. ಎಷ್ಟು ರವೆನ ಹಾಕ್ಬಿಟ್ಟು ತಿರುಗ್ಬೇಕು. ಓ ನಮ್ಗೆ ಗೊತ್ತಿಲ್ಲ ತಡೆಯವಾದ. ನೋಡ್ತೀನಲ್ಲ ಹೆಂಗ್ ತಿರ್ಗ್ತೀಯ ಅಂತ.
ಮಾಡು ಗಂಟ ಸುಮ್ಮನೆ ಇರಲ್ಲ ಅಂತಲ್ಲಪ್ಪ ಇವಳು. ಇಲ್ಲೇ ತುಪ್ಪದ ಬಾಕ್ಸ್ ಅಲ್ಲೇ, ಎಣ್ಣೆ ಅಲ್ಲೇ, ಮುಚ್ಚುಳ ಅಲ್ಲೇ, ಇದು ಅಲ್ಲೇ. ನಿನ್ಗೆ ಯಾಕೆ ಲಾಸ್ಟ್ ಎಲ್ಲ ಎತ್ತಿಕ್ಬಿಡ್ತಾನೆ? ಸುಮ್ಮನೆ ಇರು. ಯಾಕೆ? ನನಗೆ ಅಡುಗೆ ಮನೆ ಕ್ಲೀನಾಗಿರ್ಬೇಕು ಫಸ್ಟ್ ಆಫ್ ಆಲ್. ನೀನು ಹೋಗ್ಬಿಟ್ಟಲ್ಲಿ ಕುತ್ಕೋ ಹೊರಗಡೆ, ಈ ಕಡೆ ಬರ್ಬೇಡ. ಹೆಣ್ಮಕ್ಳು ಅಡುಗೆ ಮನೆ ಕ್ಲೀನಾಗಿ ಮಾಡ್ಕೊಂಡ್ರೆ ಸಂಸಾರನೂ ಹಂಗೆ ಚೆನ್ನಾಗಿರುತ್ತಂತೆ. ನಾವು ಗಂಡ್ಮಕ್ಳು ಕ್ಲೀನಾಗಿರ್ತೀವಿ ನಾವು ಹೋಗೋ ನಂಗೆ. ನಾನು ಒಂದು ವಾರ ಮಮ್ಮವ್ರ ಮನೆಗೆ ಹೋದ್ರೆ ಇನ್ನೇನು ಮಾಡ್ತೀಯಾ? ಏನಿಲ್ಲ, 5 ವರ್ಷ ಬಂದ್ ಮಾಡಿದ್ದು. ನಾನು ಹೇಳ್ತಾ ಇರೋದು ಪಾಸ್ಟ್ ಅಲ್ಲ, ಅಟ್ ಪ್ರೆಸೆಂಟ್. ಇವಾಗ 1 ಮಂತ್, ಇವಾಗ 1 ವೀಕ್ ಹೋಗ್ಬಿಡಲ್ವಾ? ಅಯ್ಯೋ ಯಾವಾಗ ಹೋಗಿದೆ? ಗಂಡ್ಮಕ್ಳು ಖುಷಿಯಾಗಿ ಆರಾಮಾಗಿರ್ತಾವೆ. ಯಪ್ಪ, ಹಂಗಾರೆ ಇನ್ನೆರಡು ಇನ್ನು ಹೋಗಿ ವಾರಾಂಗಟ್ಲೆ ಸೇರ್ಕೊ ಅಂತ ಹೇಳ್ತಿದ್ಯಾ? ಸೇರ್ಕೋತೀಯ ನೋಡು, ಎಷ್ಟು ಆಸೆ ನೋಡು ನಿನ್ಗೆ. ಲೋ ಫ್ಲೇಮ್ ಮಾಡ್ಕೊ. ಹಂಗೆ ಕುದಿ ಹೋದ್ರೆ ಮಕ್ಕಳು ಆಗ್ತದೆ. ಲೋ ಫ್ಲೇಮ್ ಮಾಡ್ಕೋಬೇಕು. ಬಿಡು, ಈಗ ತಿರುಗ್ಬೇಡ. 5 ನಿಮಿಷ ಬಿಟ್ಬಿಡು. ಕಾಯಿ ತುರಿ ಹಾಕ್ಬಿಟ್ಟು, ಕಾಯಿ ತುರಿ ಲಾಸ್ಟ್ ಹಾಕಿ ಮುಚ್ಚಿಬಿಡು. ಫುಲ್ಲು ಲೋ ಫ್ಲೇಮ್ ಮಾಡು ಬೈಲಿ. ಇವಾಗ ಏನು ಮಾಡ್ತಿದ್ಯ? ರೆಡಿಯಾಗಿದೆ. ನೀವು ಯಾಕೆ ದಿನ ನೀವೇ ಅಡುಗೆ ಮಾಡ್ಕೊಂಡು ತಿನ್ಬಾರ್ದು? ನಮಗೂ ಮಾಡಕ್ಬಾರ್ದು? ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಗಂಡು ಮಕ್ಳಿಗೆ ಇಳ್ದೇ ಏನು ಟೆನ್ಷನ್ಗಳು. ಅದ್ರಲ್ಲಿ ಬೇರೆ ಈ ಅಡಿಗೆ ಇದು ಬೇಕಾ? ಏನೋ ಶನಿವಾರ ಭಾನುವಾರ ರಾಜ್ಯದಲ್ಲೇ ಇರ್ತೀವಿ ಅಂದ್ಬಿಟ್ಟು ಮಾಡಾಕ್ತಿವಿ, ತಿನ್ಬಿಟ್ಟು ಆರಾಮಾಗಿ ಕೆಪ್ಕೇರಿ. ಹಿಂಗೆ ಕುಡ್ಕೊಂಡು ಮಾಡಕದ? ಕುಡ್ಕೊಂಡಾದ್ರೂ ಹೆಂಗಾರ ಆಯ್ತು ಮಾಡಾಕ್ತಿವಲ್ಲ, ಖುಷಿ ಪಡಿ. ಗಂಡ್ಮಕ್ಳು ಗೋಲಿಕ ಹೊಡೆದಿ ಅಷ್ಟೇ. ವೀಕೆಂಡ್ ಅಲ್ಲಿ ಮಾಡೋದ್ ಲೆಕ್ಕನಾ? ಫುಲ್ಲು ವೀಕ್ ಡೇಸ್ ಅಲ್ಲಿ ಮಾಡೋದ್ ಲೆಕ್ಕ ಇಲ್ವಾ? ಅದು ಉಪ್ಪಿಟ್ಟು ಅಷ್ಟ್ ಕೆಲಸ ಮಾಡ್ಕೊ ಬಂದಿ ಮಾಡಾಕ್ತಾರೆ ಅಂತ ಅಂದ್ರೆ ಹೌದು, ಅಪ್ರಿಶಿಯೇಟ್ ಮಾಡೋಣ. ಶಬಾಷ್. ನೀವೆಲ್ಲ ಓಕೆ, ಶಬಾಷ್ ಶಬಾಷ್. ಮತ್ತೆ ಇನ್ನೇನು ಸಮಾಚಾರ? ಇವತ್ತು ಉಪ್ಪಿಟ್ಟಿನ ಸಮಾಚಾರ. ಉಪ್ಪಿಟ್ಟಿಗೆ ಸೈಡ್ಸ್? ಉಪ್ಪಿಟ್ಟಿಗೆ ಸೈಡ್ಸ್ ಹಾಕಿದೀನಿಲ್ಲ. ಕಾಯಿ ತುರಿ ಒಂದು ಹಾಕಿದ್ರೆ ಮುಗೀತು ಉಪ್ಪಿಟ್ಟು ಸೈಡ್ಸ್. ನಾನು ಕೇಳಿದ್ದು ತಿನ್ನಕ್ ಸೈಡ್ಸ್ ಕೇಳಿದ್ದು. ಓ, ತಿನ್ನಕ್ ಸೈಡ್ಸ್ ಕೇಳ್ದ? ಮಿಕ್ಸರು ನೆಕ್ಸ್ಟ್ ಕಾಯಿ ತುರಿ ರೆಡಿ ಇದೆ. ಕಾಯಿ ತುರಿನ ಚಸು ಅಂತ ಉದುರಿಸ್ಬಿಟ್ಟು. ನೀವು ಯಾಕೆ ಚನ್ನಪಣ್ಣಗೆ ಬಂದೋಗು ಈ ಥರ ಕುಕಿಂಗ್ ಬ್ಲಾಗ್ ಮಾಡಬಾರ್ದು? ಮಾತೇ ಇಲ್ಲ. ನೆಕ್ಸ್ಟ್ ಮಾಡುವ ಇದೇ ಅಭ್ಯಾಸ ಮಾಡ್ಕೊಬಿಡ್ತೀನಿ ಬಾ. ತಿರ್ಗ ನಾವೇ ನಮ್ಮ ಅಣ್ಣ ನೋಡ್ತಾರ, ಚಿನ್ನದಂತ ಎನ್ನ ತೀರಲು ಕಣ್ಣೀರೇ ತಕೆ ಅಂತ ಆಡ್ಕೊಂಡಿದ್ಬಿಡುವ. ಏನ್ರಿ ಮೀಡಿಯಾ? ಏನಿಲ್ಲ ಕಣ್ರಿ. ಏನ್ರಿ ಮೀಡಿಯಾ? ಎಂತಿಗೆಲ್ಲ ಕುಕಿಂಗ್ ಜೋರಾಗಿ ಮಾಡ್ಕೊಡ್ತಿದ್ದೀರಲ್ಲ ಮೀಡಿಯಾ. ಒಂದ್ ರೇಂಜ್ಗೆ ಉಪ್ಪಿಟ್ಟು ಮುಗೀತು. ಓಕೆ, ಒಂದ್ ಸ್ವಲ್ಪ ಟೇಸ್ಟ್ ಕೊಡ್ತೀನಿ, ತಿನ್ನು ನೋಡು. ಟೇಸ್ಟ್ಗೆ ಕೊಡ್ತೀಯೋ ಹೊಟ್ಟೆ ತುಂಬ ಕೊಡ್ತೀಯೋ? ಟೇಸ್ಟ್ ಒಂದ್ ಸ್ವಲ್ಪ ಕೊಡ್ತೀನಿ. ಏನಂದ್ರೆ ಒಬ್ಬನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡ್ಕೊಂಡ್ಬಿಟ್ಟಿದ್ಯಾ ಹೆಂಗೆ? ಈಗ ಯಾರ ಒಬ್ಬ ತಿನ್ನುವಂಗಿದ್ಯಾ? ಎಲ್ಲಿ ತಿಂದ್ರು ತಿಂತೀಯ, ಹೇಳಕ್ಕಾಗಲ್ಲ. ನಾನು ಅಷ್ಟು ತಿನ್ನೋದಪ್ಪ, ಡಯಟ್ ಇದ್ದೀನಿ. ಓಹೋ, ಲಲ್ಲಿ. ಇದು ನೀವು ಕ್ಯಾಪು ಯಾವಾಗಲೂ ಹಿಂಗೆ ಹಾಕಿರ್ತೀರಾ? ಇಲ್ಲ, ಕೂದಲು ಬೆಳೆದ್ಮೇಲೆ ತೆಗಿತೀವಿ. ಕೂದಲು ಬೆಳೆ ಗಂಟೆ ಹಾಕೊಂಡಿರ್ತೀವಿ. ಕೊಡ್ಲ ಟೇಸ್ಟ್ಗೆ ಒಂದು ಸ್ವಲ್ಪ? ಕೊಡಿ. ಏನು ಘಮ ಬರ್ತಿಲ್ಲ, ಏನೂ ಇಲ್ಲ.
ನಿನ್ ಮೂಗು ಹಾಳಾಗಿದೆ. ಏನು ಹಂಗೆ ಕೊಡ್ತಾರ ನಾಲ್ಗೆ ಸುಟ್ಟೋಗ್ಲಿ ಅಂತ? ಯಪ್ಪ, ನಾನು ಹೆಂಗೋ ಗುರುವಾರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆಗೆ ಹೊಂಟೋಯ್ತೀನಿ ಬಿಡು. ತಗೊಳವ. ಸ್ಪೂನ್ ಕೊಡಿ. ಹಿಂಗೆ ಸ್ಪೂನ್ ಕೊಡಿನ ಸೌಟ್ ಕೊಡೋದು, ಸೌಡೋದು ತಿನ್ಸಕ್ ಬರೋದು. ಹಾಂ, ಎಲ್ಲ ಬಿಡಿಸ್ಕೊಡು. ಹಾಂ, ಬಿಡಿಸು ಬಿಡಿಸು ಬಿಡಿಸು. ಮೆಣಸಿಕಾಯಿ ಇದು ಮೆಣಸಿನ್ಕಾಯಿನೇ. ಏಯ್ ಅದು ಇದು ಹೆಂಗಿದೆ? ಏನು ಕಣ್ಣು ಬಿಡ್ಕೇತೀಯ? ಸಾಕಾಯ್ತಪ್ಪ. ಎತ್ತೋಂಗೆ ಹೆಗಣ ಮುದ್ದಂತೆ. ಸೀರಿಯಸ್ಲಿ ಚೆನ್ನಾಗಿದೆ. ಸಾಕು, ಆಫ್ ಮಾಡ್ಬಿಡು. ಗಬಾ 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 ಅಂತ ಕಪ್ಪಿಸ್ತಾವಳೆ. ಚೆನ್ನಾಗಿಲ್ಲ ಅಂದ್ಬಿಟ್ರೆ ನನಗೆ ಹೊಟ್ಟೆ ಹಸಿದಾಗಿದೆ. ಹಾಯಾಗಿ ಕುಡಿತಿರು ನೀನು ರಾಣಿಯಾಗಿ. ನಾನು ಉಪ್ಪಿಟ್ಟು ಆಯ್ತಾ ಅಂತ ಕೇಳಿದ್ದು. ಉಪ್ಪಿಟ್ಟಾಯ್ತು. ಇನ್ನೊಂದು ತಟ್ಟಿ ಹಾಕಬಿಟ್ಟಿ, ಸ್ವಲ್ಪ ನೀರ್ನ ನೀನ್ ಬರೀ ವೀಕೆಂಡ್ ನ ಎಣ್ಣೆಲೆ ಕಲಿತೀಯಲ್ವಾ? ಅದೇ ಇರೋದು ಮಜಾ. ವೀಕೆಂಡ್ ಒಂದ್ಸತ್ ಸಿಗುದು. ಮಿಕ್ಕುದ್ದೆ ಎಲ್ಲ ಡಯಟ್ ಎಲ್ಲ ಹೋಗ್ಬಿಡುತ್ತೆ. ನಿನ್ನಿಂದ ಈಗ ನನ್ಗೆ ಎಷ್ಟು ಕೆಲಸ ಮಿಸ್ ಆಗಿದೆ ಗೊತ್ತಾ? ನಾನಾಗಿದ್ರೆ ಅಡುಗೆ ಮಾಡಿ ಅಡುಗೆ ಕ್ಲೀನ್ ಮಾಡಿ, ಪಾತ್ರೆ ವಾಶ್ ಮಾಡಿ, ಡಯಟ್ ಶೇಕ್ ಮಾಡಿ, ಬೆಳಿಗ್ಗೆ ಪ್ರೋಟೀನ್ ಶೇಕ್ ಮಾಡಿ, ಬೆಳಿಗ್ಗೆಗೆ ಎಲ್ಲ ರೆಡಿ ಮಾಡಿದ್ದೆ. 9 ಕಾಲಾಗಿದೆ, ಇನ್ನ ಊಟ ಇಲ್ಲ, ಪಾತ್ರೆ ಬೆಳಗ್ಲಿಲ್ಲ, ಬೆಳಿಗ್ಗೆ ಕಾಳುಗಳು ಉಡಿ ಹಾಕಿಲ್ಲ, ಪ್ರೋಟೀನ್ ಶೇಕ್ ಮಾಡಿಲ್ಲ. ಅಷ್ಟೇ ತಾನೇ, ಎಲ್ಲ ಒಂದ್ಸತ್ ಮಾಡ್ಕೊಡುವ. ಏನು ನಮ್ಗಿಂತ ಸಖತ್ತಾಗಿ ಮಾಡ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ಅವಾಗ ಟೇಸ್ಟ್ ಮಾಡಿದ್ ನಾನು. ಸೂಪರ್ ಆಗಿದ್ಯಾ? ಅರ್ಧ ನೀನೇ ಹೇಳ್ಕೊಟ್ಟೆ ಅಂತ ಡೋವೆಲ್ಲ ಮಾಡ್ದ. ತುಪ್ಪ ಹಾಕೋದು ಚೆನ್ನಾಗಿದ್ಯಾ? ಸ್ಮೆಲ್ ಬರ್ತಿದ್ಯಾ? ಇವಾಗಾರ ಕರೆಕ್ಟ್ ಆಗೈತಲ್ಲ. ಅಡುಗೆ ಕಾರ್ಯಕ್ರಮ ಮುಗೀತು ನಂದು. ಟೇಸ್ಟ್ ನೋಡಿದ್ಯಾ? ಇನ್ ಯಾವತ್ತು ಅಡುಗೆ ಮಾಡ್ಬೇಡ ಅಂತ ಕರಿಬೇಡ. ಅಡುಗೆ ಮಾಡ್ಬೇಡ ಅಂತ ಕರಿಬೇಡ, ಮಾಡು ಅಂತ ಅನ್ಬೇಡ. ಇಲ್ಲ ಇಲ್ಲ, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯ. ನಿಮ್ಗೆ ಪ್ರತಿಭಿಕ್ಕೆ ನೀನೇ ಮಾಡ್ಕೊಡು ಬೆಂಗಳೂರು ಮನೆಯಲ್ಲಿ. ಬೇಜಿ ಮಾತ್ರ ಹಾಕ್ತೀನಿ. ನಿನ್ ಕಡೆಗೂ ನಿನ್ ಕೇಳಿ ಅಂತಾನೆ ನೀನು ಫೇಮಸ್ ಆಗೋದಲ್ಲ, ಅದೇ ಉಳಿಸ್ಕೊಬಿಟ್ಟೆ ಬಿಡು. ಕೇಡಿನ ಕೇಡಿ ಅಂತಾನೆ ಕರೀದು. ಐ ಆಮ್ ವಿಲನ್, ಡೆವಿಲ್. ದಿ ಡೆವಿಲ್. ನಮ್ ಬಾಸ್ ತರ ನಾವು. ಎಷ್ಟು ಕೆಲಸ ಇದೆ ಗೊತ್ತಾ? ಎಷ್ಟು ಕಷ್ಟ ಆಯ್ತಾ? 4 ಪಾತ್ರೆಗಳವೆ. ಬೆಳಗಿಗೂ ಕಷ್ಟ ಅಂತೀಯ ನಿಮಗೆ. ವಾರ ಎಲ್ಲ ಬೆಳೆದಲ್ವಾ? ನೈಟ್ ಟೈಮಲ್ಲಿ ಬೆಳಗ್ಬಾರ್ದು ಗೊತ್ತಾ? ನೈಟ್ ಟೈಮು ಬೆಳಗ್ಬಿಟ್ಟು ಕ್ಲಿಕ್ಕಿದ್ರೆ ಬೆಳಗ್ಗೆ ಕಿಚನ್ಗೆ ಹೋದಾಗ ಪೀಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕಿಚನ್. ಹೆಂಗಿದ್ರು ಅಡುಗೆ ಮಾಡ್ಕೊಟ್ಟಿದ್ದೀನಿ. ಒಟ್ಟು ತುಂಬ ತಿಂತಾ ಇದೀಯ.
ಅದನ್ನ ಕೆಲಸ ಮಾಡ್ಕೊಬಿಡು. ಏನು ಅನ್ನ ಸಾರು ಮಾಡಿ ಮುದ್ದೆ ತಿರ್ಬಿಟ್ಟಿದ ಹಿಂಗ್ ಮಾಡ್ಲಿ ಬಂದು ಕಳ್ಳಾಡ್ಸ್ಕೊಂಡು ಉಪ್ಪಿಟ್ಟು ಮಾಡ್ಬಿಟ್ಟು. ಅಲ್ಲ, ಮುದ್ದೆನೂ ಮಾಡ್ತೀನಿ. ಸರಿನಾ? ನೋಡೋ ಅಂತ ಹೇಳಿವಲ್ಲ, ಇವತ್ತು ನಾನು ಸ್ಪೆಷಲ್ ನಾನು ಮಾಡಿದ್ದೀನಿ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈ ಮೆಣಸಿನ್ಕಾಯಿ ತಿನ್ಕೋ. ಕೇಳಿ ನಂಬರ್ 1 ನೀನು. ಪ್ರೀತಿಯಿಂದ ಮಾಡ್ಕೊಟ್ರೆ ಖಾರ ಅಂತ್ಯ. ಪ್ರೀತಿಯಿಂದಲೇ ಖಾರವಾಗಿದೆ ಅಂತ ಹೇಳ್ತಾರ ನಾನು. ದಿನ ಹೆಂಗೆ ಮಾಡ್ಕೊಟ್ರೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಮೋಹನ್ ಗೌಡ್ರೆ, ನಾನು ಬರೋದೇ 9 ಗಂಟೆಯಿಂದ ಡ್ಯೂಟಿಯಿಂದ. ಅಲ್ಲಿಗೆ ಅರ್ಧ ಜೀವ ನನ್ನ ಸುತ್ತಾಗಿರುತ್ತೆ. ಇಲ್ಲಿ ಬಂದು ಚಾಪೆ ಮೇಲೆ ಒಂದು ಸ್ವಲ್ಪ ಮನಗ್ಬಿಟ್ರೆ ಆಹಾ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಬಾಡಿಗೆ. ಇಂಥರನೇ ಮನೇಲಿ ಇದ್ರೆ ನಾನು ಡೈಲಿ ಮಾಡ್ತೀನಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ವಾರಕ್ಕೊಂದ್ಸತಿ ಕುಡಿದೇನು ಹಾನಿಕರ ಅಲ್ಲ. ಇವಾಗ ಬದುಕ್ತಾವ್ರೆ ಕುಡ್ದವ್ರು, ಕುಡಿದವರು ಸಿಗರೇಟ್ ಸೇರಿ ಗೋವಿಂದ ಗೋವಿಂದ. ಆದ್ರೂ ಮದ್ಯಪಾನ ಹಾನಿಕಾರಕ. ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು. ನಾನು ಅದನ್ನೇ ಹೇಳಿದ್ದು. ಏನೇನು ಜಾಸ್ತಿ ಕುಡ್ತಿದ್ದೀನ? ಈಗ ಆಯ್ತು, ಅದನ್ನ ಬಿಡು. ನೆಕ್ಸ್ಟ್ ಸಂಡೇ ಏನ್ ಡಿಶ್ ಮಾಡ್ಕೊಡ್ತೇವೆ ಹೇಳು. ಅವರೆಕಾಳು ಇದೆಯಲ್ಲ, ತಗೋಬರೋಣ ನೆಕ್ಸ್ಟ್ ವೀಕ್ ಅಲ್ವಾ. ಅವರೆಕಾಳು, ಚಿಕನ್ ಬೇಡ, ಮಟನ್ನು, ಅವರೆಕಾಳು ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ನಿಮಗೆ. ಚಿತ್ತದ ಬೇಳೆ ಅವರೆಕಾಳು ಬಿರಿಯಾನಿ. ಚಿತ್ತದ ಬೇಳೆ ಅಲ್ಲ, ಬರೀ ಅವರೆಕಾಳು ಮಟನ್ ಬಿರಿಯಾನಿ. ನೆಂಟರು ಕರೀಲ್ಲ ಹುಡುಗಿರ? ಸರಿ ಬಿಡು, ಹುಡುಗಿರ್ನ ಕರೆಯೋಣ. ಬೇಡ ಬಿಡಪ್ಪ, ಯಾಕೆ? ಅವ್ರು ನಾನು ಊಟ ತಿಂದು ನಾನು ಇಷ್ಟಪಟ್ಟು ಯಾಕೆ ಬೇಕಲ್ಲ. ಯಾರು ಇವನು? ಇವನೇ ಸುಂದ್ರ. ನೀನು ಪಾಪ ಮಾಡ್ಕೊಂಡು ನಾನು ಒಯ್ತೀನಿ ಅಂತ ಅಂದಿರ. ಇವೆಲ್ಲ ಬೇಕಾ ಅಂತ ಹೇಳ್ಬೇಕಾ? ಬೇಡ ಯಾರು ಬೇಡ, ನಿನಗೆ ಮಾತ್ರ ಮಾಡ್ಕೊಡ್ತೀನಿ. ನಿನ್ನ ಮನದಾಳದ ಮಾತು ಹೇಳು. ಇವಾಗ ಹೇಳೋದೇ ಮನದಾಳದ ಮಾತು. ಸಾಕು ನಂಗೆ. ತಿನ್ನು, ಪ್ರೀತಿಯಿಂದ ಮಾಡಿ ತುಪ್ಪ ಹಾಕಿ ಮಾಡಿರೋ ಫುಡ್ನ ಸಾಕು ಅಂತೀಯ ನೀನು. ತಿನ್ನು ಅಂತಿದ್ಯೋ ವೇಸ್ಟ್ ಆಗಿದೆ ತಿನ್ಕೊ ಅಂತಿದ್ಯೋ? ಯಾವತ್ತೂ ವೇಸ್ಟ್ ಆಗ್ಬಾರ್ದು. ಒಂದ್ ದಿನಕ್ಕೆ ಕುಕಿಂಗ್ ಮಾಸ್ಟರ್ ಆಗ್ಬಿಟ್ಟಲ್ಲ ಹೆಂಗೆ? ಒಂದು ದಿನಕ್ಕಲ್ಲ, ಅವಾಗಿಂದನೂ ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೂ. ಅವ್ವ ತವರು ಊರಿಗೆ ಹೋದಾಗ ನಾನೇ ಮಾಡ್ಕೊತಿದ್ದು. ಏನ್ ಮೊಸರನ್ನ? ಏನು ಮೊಸರನ್ನ ಮಾಡುವೆ, ಚಿತ್ರಾನ್ನ ಅಂತೆ, ಮತ್ತೆ ಸಾಂಬಾರು, ಮುದ್ದೆ. ಇಲ್ಲಿ ಬಂದಾಗ ಬಿರಿಯಾನಿ ಎಲ್ಲ ಮಾಡಿದೀವಪ್ಪ. ಇವಾಗ ಬಿಟ್ಟಿರೋದ ಪೋರ್ಕು ಬಿರಿಯಾನಿ. ನಾನು ನನ್ನ ಫ್ರೆಂಡ್ ಇದ್ದಾಗ ಡೈರೆಕ್ಟ್ ಫುಡ್ ಮಾಡ್ಕೊತಿದ್ದೋ, ಇದು ವೀಕೆಂಡಲ್ಲಿ ಇದು ಥರ ಮಾಡ್ಕೊತಿದ್ದೋ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕುಕಿಂಗ್ ಬೇಕು, ನೆಕ್ಸ್ಟ್ ಡಿನ್ನರ್ ಹೆಂಗೆ ಇವರೇ ಮಾಡ್ಕೊಡ್ಬೇಕು ಅಂದ್ರೆ ಕಾಮೆಂಟ್ ಹಾಕಿ. ಬಾಯ್, ಗುಡ್ ನೈಟ್. ಕಾಮೆಂಟ್ ಯಾರು ಹಾಕಿ ಹಾಗೆ ಹಾಕಿ. ವಿಡಿಯೋ ಮಾಡಿ ಅಡುಗೆ. ನೋ 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 ನೋ, ನಾನೇ ಮಾಡ್ತೀನಿ, ವೀಕೆಂಡ್ ಮಾತ್ರ ಅದು ಮಾಡ್ತೀನಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಗುಡ್ ನೈಟ್.